ಪಿಎಂ ಕಿಸಾನ್ 17ನೇ ಕಂತಿನ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ. ಹೌದು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ರೀತಿ ಆದರೆ ನಿಮ್ಮ ಅಕೌಂಟ್ ಸೇರಲ್ಲ ಪಿಎಂ ಕಿಸಾನ್ ಹಣ. ಫಲಾನುಭವಿಗಳ ಪಟ್ಟಿಯಿಂದ ಅವರ ಹೆಸರನ್ನ ತೆಗೆದುಹಾಕಲು ಮಾತ್ರವಲ್ಲದೆ ಅವರು ಈ ಎಲ್ಲಾ ವರ್ಷಗಳಿಂದ ಪಡೆದ ಹಣವನ್ನು ಮರುಪಡೆಯಬಹುದು. ಹಾಗಾಗಿ ಈ ಯೋಜನೆಗೆ ಅರ್ಹರಾದವರು ಅರ್ಜಿ ಸಲ್ಲಿಸದಿರುವುದು ಒಳ್ಳೆಯದು. ಕೇಂದ್ರ ಸರ್ಕಾರವು ವಿವಿಧ ವರ್ಗದ ಜನರಿಗಾಗಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೂ ಪ್ರತ್ಯೇಕ ಯೋಜನೆಗಳಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರೈತರಿಗಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಯಡಿ ಅರ್ಹ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಮೊತ್ತವನ್ನು 3 ಕಂತುಗಳಲ್ಲಿ ನೀಡಲಾಗುತ್ತೆ. ಪ್ರತಿ ಕಂತಿನಲ್ಲಿ 2,000 ರೂಪಾಯಿದಂತೆ ನೀಡ್ತಾ ಇದೆ. ಈ ಆದೇಶದಲ್ಲಿ 16ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಬಿಡುಗಡೆ ಆಗಲಿದೆ. ಆದರೆ ಈ ಕಂತಿನ ಲಾಭ ಪಡೆದುಕೊಳ್ಳುವ ರೈತರು ಸಾಕಷ್ಟು ಮಂದಿ ಇದ್ದಾರೆ. ಪಿಎಂ ಕಿಸಾನ್ ಯೋಜನೆಯೊಂದಿಗೆ ತಪ್ಪಾಗಿ ಸಂಬಂಧ ಹೊಂದಿರುವ ರೈತರು 16ನೇ ಕಂತಿನ ಲಾಭವನ್ನು ಕಳ್ಕೊಳ್ತಾರೆ. ವಾಸ್ತವವಾಗಿ ಸರ್ಕಾರವು ಅಂತಹ ಜನರನ್ನ ನಿರಂತರವಾಗಿ ಗುರುತಿಸ್ತಾ ಇದೆ. ಫಲಾನುಭವಿಗಳ ಪಟ್ಟಿಯಿಂದ ಅವರನ್ನು ತೆಗೆದುಹಾಕಿರುವ ಉದಾಹರಣೆಯೂ ಸಹ ಇದೆ. ಅನರ್ಹರಿದ್ರೂ ಈ ಯೋಜನೆ ಪಡಿತಾ ಇರುವ ರೈತರಿಗೆ ಕೇಂದ್ರ ಸರ್ಕಾರ ನೋಟಿಸ್ ಜಾರಿ ಮಾಡ್ತಾ ಇದೆ. ಯಾರಾದರೂ ಈ ಯೋಜನೆಗೆ ತಪ್ಪು ರೀತಿಯಲ್ಲಿ ಅರ್ಜಿ ಸಲ್ಲಿಸಿ ಹಣ ಪಡೆದರೆ ಕೇಂದ್ರ ಸರ್ಕಾರ ಅವರ ಬಗ್ಗೆ ತುಂಬಾ ಗಂಭೀರವಾಗಿ ನೋಟಿಸ್ ನೀಡ್ತಾ ಇದೆ. ಫಲಾನುಭವಿಗಳ ಪಟ್ಟಿಯಿಂದ ಅವರ ಹೆಸರನ್ನು ತೆಗೆದುಹಾಕೋದು ಮಾತ್ರವಲ್ಲದೆ ಅವರು ಈ ಎಲ್ಲ ವರ್ಷಗಳಿಂದ ಪಡೆದ ಹಣವನ್ನು ಮರುಪಡೆಯಬಹುದು. ಹಾಗಾಗಿ ಈ ಯೋಜನೆಗೆ ಅರ್ಹರಲ್ಲದವರು ಅರ್ಜಿ ಸಲ್ಲಿಸದೇ ಇರೋದು ಒಳ್ಳೆಯದು. ಏನು ನೀವು KYC ಮಾಡಲಿಲ್ಲ ಅಂತಂದ್ರೆ 16ನೇ ಕಂತಿನ ಹಣವನ್ನು ಕಳ್ಕೊಳ್ಬಹುದು. ಆದ್ರಿಂದ ಆದಷ್ಟು ಬೇಗ ಈ ಕಾರ್ಯವನ್ನು ಪೂರ್ಣಗೊಳಿಸಿ. ಅದರ ಜೊತೆಗೆ ಭೂ ಪರಿಶೀಲನೆ ನಡೆಸದ ರೈತರಿಗೂ ಸಹ ಹಣ ಸಿಗುವ ಸಾಧ್ಯತೆ ಇದೆ. ಹಾಗಾಗಿ ಅಂತವರು 16ನೇ ಕಂತಿನ ಹಣ ಪಡೆಯಲು ಬಾಕಿ ಇರುವ ಕೆಲಸವನ್ನು ಶೀಘ್ರವಾಗಿ ಪೂರ್ಣಗೊಳಿಸಿಕೊಳ್ಳಿ. ಪಿಎಂ ಕಿಸಾನ್ ಯೋಜನೆಯಡಿ ತಮ್ಮ ಹೆಸರನ್ನು ತಪ್ಪಾಗಿ ಭರ್ತಿ ಮಾಡುವ ರೈತರು ಆಧಾರ್ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಿದವರು ಅಥವಾ ಬ್ಯಾಂಕ್ ಖಾತೆಯ ವಿವರಗಳನ್ನು ತಪ್ಪಾಗಿ ನಮೂದಿಸಿದ ರೈತರು 16ನೇ ಕಂತಿನ ಹಣವನ್ನು ಪಡೆಯೋದಿಲ್ಲ. ಆದ್ದರಿಂದ ನಿಮ್ಮ ಪ್ರೊಫೈಲ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ. ಇಲ್ಲ ಅಂತಂದ್ರೆ ನೀವು ಈ ಪ್ರಯೋಜನವನ್ನು ಕಳ್ಕೊಳ್ಬಹುದು. 16ನೇ ಕಂತಿನ ಹಣ ಫೆಬ್ರವರಿ 15ರೊಳಗೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ.